ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಳ್ತೀರಿ. ನಾನು ಸ್ವಲ್ಪ ಧ್ವನಿನ ಅವಸರದಲ್ಲಿ ಕೊಟ್ಬಿಡ್ತೀನಿ. ಅದಕ್ಕೆ ಇವತ್ತು ಆದಷ್ಟು ನೀಟಾಗಿ ಟ್ರೈ ಮಾಡೋಣ ನಿಧಾನಕ್ಕೆ ಮಾತಾಡ್ತೀನಿ. ಅದೇನೋ ನನಗೆ ಗೊತ್ತಿಲ್ಲ, ಸ್ವಲ್ಪ ಜೋರಾಗಿ ನಾನು ತೊದಲ್ತೀನಿ. ಕೆಲವು ಪದಗಳನ್ನ ನನಗೆ ಹೇಳೋಕ್ಕೆ ಬರಲ್ಲ, ಅದರಿಂದ ಏನು ಅಂದ್ಕೋಬೇಡಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನಮ್ಮ ಏರಿಯಾ ಗಣೇಶ, ಅಂದರೆ ಹಬ್ಬದ ದಿನ ಮಾಡಿರೋದು ಇದು ರೆಕಾರ್ಡು. ಅಂದರೆ ಹಬ್ಬ ಗಣೇಶ ನೋಡೋಕೆ ಹೋಗಿ ದರ್ಶನ ಪಡ್ಕೊಂಡು, ಅಂದರೆ ಆ ಟೈಮಲ್ಲಿ ನನಗೆ ಹುಷಾರಿರಲಿಲ್ಲ, ಅದರಿಂದ ನನಗೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಧ್ವನಿ ಹೋಗಿತ್ತು, ನೆಗಡೆ ಆಗಿಬಿಟ್ಟು. ಅದರಿಂದ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಧ್ವನಿ ಸರಿ ಹೋದಂಗೆ ಮಾಡೋಣ ಅಂತೇಳಿ. ನೋಡಿ ನನಗೆ ಈಗ ಫುಲ್ ಕ್ಲಿಯರಾಗಿದೆ ಧ್ವನಿ. ಇದು ನಮ್ಮ ಏರಿಯಾ ಗಣೇಶ, ಅಂದರೆ ಚಳ್ಳಕೆರೆಯಲ್ಲಿ ಗಾಂಧಿನಗರ ಅಂತೇಳಿ. ಇಲ್ಲಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಹುಡುಗರೆಲ್ಲ ಸೇರಿ ಕಲೆಕ್ಟ್ ಮಾಡಿ ಅಮೌಂಟನ್ನ ಕೂರಿಸಿರೋ ಗಣೇಶ. ಅದು 5 ದಿನ ಆಗ್ತಲೂ ಅದನ್ನು ಮೆರವಣಿಗೆ ಮಾಡ್ತಿದ್ದಾರೆ ನೋಡಿ. ಆಲ್ರೆಡಿ ಮೆರವಣಿಗೆ ಹುಡುಗರೆಲ್ಲ ಮಾಡಿ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರೂ ಖುಷಿಯಿಂದ ಕುಣ್ಕೊಂಡು ಎಷ್ಟು ಸೂಪರಾಗಿ, ಮಕ್ಕಳು ಚಿಕ್ಕವರು ದೊಡ್ಡವರು ಅಂದಂಗೆ ಎಲ್ಲರೂ ಖುಷಿಯಾಗಿ ಕುಣ್ಕೊಂಡು ಚೆನ್ನಾಗೇ ಮಾಡ್ತಾಯಿದ್ದಾರೆ. ಮೆರವಣಿಗೆನೂ ಚೆನ್ನಾಗಿ ಆಗ್ತಿದೆ. ಇವ್ರು ಮೆರವಣಿಗೆ ಮಾಡೋ ಟೈಮಲ್ಲಿ ಆಲ್ರೆಡಿ ಗುಡುಗು ಮಳೆ ಸ್ಟಾರ್ಟ್ ಆಗಿತ್ತು. ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾರೇನೋ ಅಂದ್ಕೊಂಡೆ, ಬಟ್ ಆದರೆ ಇವ್ರು ಸ್ಟಾಪ್ ಮಾಡಲಿಲ್ಲ. ನೋಡಿರಿ, ಮಳೆಗೂ ಹೆಂಗೆ ನಿಂತ್ಕೊಂಡು ಕುಣಿತಿದ್ದಾರೆ, ಕಾರಲ್ಲೆಲ್ಲ ಹತ್ಕೊಂಡು. ಜಿನಿ ಅಂತ ಮಳೆ ಬರ್ತಿದೆ, ಆದರೂ ಬಿಡ್ತಿಲ್ಲ ನೋಡಿ. ಎಲ್ಲ ಹೇಗೆ ನೆಂದಿದ್ದಾರೆ. ಅದು ಟೈಮ್ 7 ಗಂಟೆ ಏನೋ, ಆದರೂ ಇವ್ರು ಬಿಡ್ತಾಯಿಲ್ಲ, ಮಳೆನೂ ಬಿಡ್ತಾಯಿಲ್ಲ. ಆದರೂ ಹೆಂಗೆ ಕುಣಿತಿದ್ದಾರೆ. ಆ ಮೈ ಮರೆತು ಆ ಮಳೆಗೂ ದೊಡ್ಡವರೆಲ್ಲ ಬೇಡ ಸಾಕು ಹೋಗ್ರಿ ಅಂತಲೂ ಕೇಳಿದ್ರು, ಇವ್ರು ಕೇಳ್ತಿಲ್ಲ. ಇಲ್ಲ ಇವತ್ತೊಂದು ದಿನ ನೆಂದರೂ ಚಿಂತಿಲ್ಲ, ನಾವು ಕುಣಿತೀವಿ ಅಂತೇಳಿ ಸಖತ್ತು ಖುಷಿಯಲ್ಲಿ ಮಾಡ್ತಿದ್ದಾರೆ. ಇದು ನಮ್ಮ ಏರಿಯಾ ಗಣಪತಿನ, ಅಂದರೆ ನಮಗೆ ಸಂಬಂಧ ನನಗೆ ಗೊತ್ತಿರೋರೆ ಇವರೆಲ್ಲ, ನನಗೆ ಪರಿಚಯ ಇರೋರೆ. ನಮ್ಮದು ಹಿರಿಯೂರು ಸ್ವಂತ ಊರು, ಆದ್ರೂ ನಾವು ಚಳ್ಳಕೆರೆ ಇರೋದ್ರಿಂದ ನನಗೆ ಆಲ್ಮೋಸ್ಟ್ ರಿಲೇಷನ್ ಜಾಸ್ತಿ ಇದ್ದಾರೆ ಇಲ್ಲಿ. ನೋಡಿ, ಎಲ್ಲರೂ ಗೊತ್ತಿರೋ ತಮ್ಮಂದರೆ ಕುಣಿತಿರೋದು ಇಲ್ಲಿ. ನನ್ನ ತಮ್ಮನೂ ಇದ್ದಾನೆ ಇದರಲ್ಲಿ. ಎಷ್ಟು ಚೆನ್ನಾಗಿ ಕುಣಿತಿದ್ದಾರಲ್ವ, ಸಖತ್ ಖುಷಿ ಆಗುತ್ತೆ ನೋಡಿದರೆ. ಮಳೆಗೂ ಗಣೇಶ ಹಬ್ಬ ಅಂದ್ರೇ ಏನೋ ಖುಷಿ, ಪ್ರತಿಯೊಬ್ಬರ ಮನೇಲಿ ಏನೋ ಸಂಭ್ರಮ, ಪ್ರತಿಯೊಬ್ಬರಿಗೂ ಆನಂದ ಖುಷಿ ನನ್ನ ಪ್ರಕಾರ ಅನಿಸುತ್ತೆ. ಇದು ನಮ್ಮ ಮನೆ ಹತ್ರನೇ ನೋಡಿ ಮಾಡ್ತಿರೋದು. ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಈ ಬ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತಿದ್ದೀನಿ, ಅಂದರೆ ಸಾಯಂಕಾಲ ಈವ್ನಿಂಗು. ಹಬ್ಬ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಊರಿಗೆ ಹೋಗಿದ್ವಿ. ಊರಲ್ಲಿ ಹಬ್ಬ ಇತ್ತು, ನಮ್ಮ ಚಿಕ್ಕಪ್ಪ ಇನ್ವೈಟ್ ಮಾಡಿದರು. ನಮಗೆ ಸ್ವಂತ ತಮ್ಮರಿಲ್ಲ, ಚಿಕ್ಕಪ್ಪನ ಮಕ್ಕಳಿದ್ದಾರೆ. ಸೊ ಅದಕ್ಕೆ ಅವರು ಊರಲ್ಲಿ ಹೋಗಿ ರಾಖಿ ಕಟ್ಟಬೇಕು. ಯಾಕಂದರೆ ನಮಗೆ ತಮ್ಮರಿಲ್ಲ, ಅವ್ರಿಗೂ ಅಕ್ಕ ತಂಗಿಯರು ಯಾರೂ ಇಲ್ಲ. ಅಂದರೆ ನಮಗೆ ಅವರಿದ್ದಾರೆ, ನಾವು ಅವ್ರಿಗಿದ್ವಿ ಆ ಥರ. ಅಂದರೆ ಹೆಲ್ತ್ ನನಗೂ ಹುಷಾರಿರಲಿಲ್ಲಲ್ಲ, ಹೋಗಿ ಕಟ್ಟೋಕ್ಕೆ ಆಗ್ತಾಯಿರಲಿಲ್ಲ ರಾಖಿ. ನನ್ನ ಮಗನಿಗೂ ಹುಷಾರಿರಲಿಲ್ಲ, ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ. ಅದರಲ್ಲೂ ಚಿಕ್ಕವನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾನೆ, ಅವನು ಬಂದಿರಲಿಲ್ಲ. ಈಗ ಹಬ್ಬಕ್ಕಂತ ಬಂದಿದ್ನಲ್ಲ, ಅಂದರೆ ಇಬ್ಬರು ಜೊತೆಗೆ ಸಿಗ್ತಾರೆ, ಹೋಗಿ ರಾಖಿ ಕಟ್ಸ್ಕೊಂಡು ತಿರುಗಿದ್ರೆ ಹೇಳ್ತಿದ್ದೆ, ನನ್ನ ಮಗಳು ನಿನಗೆ ಕೊಡ್ತೀನಿ ಕಣೋ ಅಂತ. ಅದಕ್ಕೆ ನಗ್ತಾ ಇದ್ದ. ಪ್ಲೀಸ್ ಈ ವಿಡಿಯೋನ ನೋಡಿ ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿ ನೀವು ಒಂದು ಲೈಕ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವಾಗ ಇಲ್ಲಿಗೆ ಮುಗಿಸ್ತಿದ್ದೀನಿ, ಮತ್ತೆ ಸಿಗ್ತೀನಿ, ಬಾಯ್.